ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೋಡಿ, ಈಗಾಗಲೇ ಯಾರೆಲ್ಲ ಅಭ್ಯರ್ಥಿಗಳು ಇದ್ದರು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿ ಈಗ ಅರೌಂಡ್ 1 ಮಂತ್ ಆಗಲಿಕ್ಕೆ ಬಂತು. ಅದರ ಜೊತೆಗೆ ಅಭ್ಯರ್ಥಿಗಳಲ್ಲಿ ಟೆನ್ಷನ್ ಏನಂತಂದರೆ ಎಲ್ಲ ಕಡೆಯೂ ಕೂಡ PUC ಕಾಲೇಜುಗಳು ಆರಂಭವಾಗಿವೆ, IT ಕಾಲೇಜುಗಳು ಆರಂಭವಾಗಿವೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ. ನಾವು ನೋಡಿದ್ರೆ ಅಪ್ಲಿಕೇಶನ್ ಹಾಕಿದ್ದೀವಿ. ಈಗ ಒಂದು ಕಾಮೆಂಟ್ ಕೂಡ ತೋರಿಸಿದೆ ನಿಮಗೆ, ಮನೇಲಿ ಬೈತಾ ಇದ್ದಾರೆ, ಏನಿದು ಎತ್ತ ಅಂತೇಳಿ. ಆಮೇಲೆ ನೆನಪಿಟ್ಕೋರಿ, ನಾನು 4:15 ನಂತರ ಅಥವಾ ಸಂಜೆನೇ ಲೈವಲ್ಲಿ ಬಂದಾಗ ನಿಮ್ಮ ಪೇರೆಂಟ್ಸನ್ನು ಕೂಡ ನೀವು ಏನು ಮಾಡಿ ಅಂತಂದರೆ ಲೈವಲ್ಲಿ ತೊಗೊಂಡು ನೀವು ನನಗೆ ಕಾಮೆಂಟ್ ಹಾಕ್ಬೋದು. ನಾನು ತಿಳಿಸಿ ಹೇಳ್ತೇನೆ ಆ್ಯಕ್ಚುಲಿ ಏನು ಅಂತಂತೇಳಿ. ಬಿಕಾಸ್ ಆಫ್ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ಇದೇನಿದಿಲ್ಲ ರೀ, ಇದು ಏನಂತಂದರೆ ಅಕಾಡೆಮಿಕ್ ಇಯರ್ ಚೇಂಜ್ ಇದೆ. ಇಲ್ಲಿ ನಿಮ್ಮ ಥರ ಇದು ಜೂನ್ ಟು ಜೂನ್ ಆಗಿರ್ಬೋದು, ಮಾರ್ಚ್ ಟು ಮಾರ್ಚ್ ಆ ಥರ ಇರೋದಿಲ್ಲ. ನಮ್ಮ ಅಕಾಡೆಮಿಕ್ ಇಯರ್ ಅಂತಂದರೆ ಎಕ್ಸಾಮ್ ಆಗೋದು ಡಿಸೆಂಬರ್ ಮಂತಲ್ಲಿ, ಕಾಲೇಜ್ ಸ್ಟಾರ್ಟ್ ಆಗೋದು ಕೂಡ ಡಿಸೆಂಬರ್ ಮಂತಲ್ಲಿ. ಅಂದರೆ ಎಕ್ಸಾಮ್ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಅಂದರೆ ಇದು ನವಂಬರಲ್ಲಿ ಎಕ್ಸಾಮ್ ಆಗುತ್ತವೆ. ಸೊ ನವಂಬರಲ್ಲಿ ಎಕ್ಸಾಮ್ ಆಗೋದರಿಂದ ಇದು ನವಂಬರ್ ಟು ನವಂಬರ್ ಅಥವಾ ಡಿಸೆಂಬರ್ ಮಂತಲ್ಲಿ ನಿಮಗೆ ಕಾಲೇಜುಗಳು ಆರಂಭವಾಗ್ತವೆ. ಸೊ ಇದು ಏನಂದರೆ ಪ್ಯಾರಾಮೆಡಿಕಲ್ ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗುವಂಥ ಒಂದು ಮಂತ್ ಮಾಹಿತಿ ಇದು, ಕಾಲೇಜುಗಳು ಆರಂಭವಾಗೋದು. ಸೊ ಇದರ ಮೇಲೆ ನಿಮಗೆ ಒಂದು ಜಜ್ಮೆಂಟ್ ಸಿಗ್ತದೆ ಅಂದ್ಕೊಂಡಿದ್ದೇನೆ. ಡಿಸೆಂಬರ್ ತನಕ ಕಾಲೇಜ್ ಆರಂಭ ಆಗ್ತಾವೆ ಅಂತಂದರೆ, ಸೊ ಕೌನ್ಸ್ಲಿಂಗ್ ಯಾವಾಗ ಆಗ್ತವೆ, ಕೌನ್ಸ್ಲಿಂಗ್ ಬಗ್ಗೆ ನೀವು ಕೇಳ್ತಾ ಇರುವಂಥದ್ದು. ನೋಡಿ, ಡಿಸೆಂಬರ್ ತನಕ ಟೈಮ್ ಇರೋದರಿಂದ ಮತ್ತು ಕೌನ್ಸ್ಲಿಂಗ್ ಅಂತ ಅರ್ಜೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅರ್ಜೆಂಟ್ ಮಾಡ್ತಾರೆ? ಪ್ರತಿ ವರ್ಷ ಈ ಸೇಮ್ ಪ್ರಾಬ್ಲಮ್ ಇದೆ. ಆಮೇಲೆ ಪ್ರತಿ ವರ್ಷ ಕೂಡ ನಿಮ್ಮ ಥರನೇ ನನಗೆ ಕಾಮೆಂಟ್ ಹಾಕೋದಂದರೆ, ಸರ್ ನೀವು ನಿಮ್ಮ ನಂಬ್ಕೊಂಡು ಕೊಟ್ಟರೆ ನಮಗಿಲ್ಲಿ ಜೀವನ ಹಾಳಾಗುತ್ತೆ, ಆಮೇಲೆ ಯಾವಾಗ ಅಪ್ಲಿಕೇಶನ್ ಆಗುತ್ತೆ. ಯಾಕಂದ್ರೆ ನೀವು ಹೊಸಬರಿದ್ದೀರಾ. ನಾನು 10 ವರ್ಷದಿಂದ ನೋಡ್ತಾ ಇದ್ದೀನಿ, ಈ ಒಂದು ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಏನಂತಂದರೆ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅಂದರೆ ಇದು ಕಾಲೇಜ್ ಯಾವಾಗ ಆರಂಭ ಆಗ್ತವೆ, ಕಾಲೇಜ್ ಹೆಂಗಿದ್ದಾವೆ, ಏನು ಸಿಲೆಬಸ್ಸು ನಮಗೆ ಪರ್ಫೆಕ್ಟಾಗಿ ಗೊತ್ತಿದೆ. ಹೀಗಾಗಿ ಏನು ಮಾಡ್ತಾರೆ ಅಂದರೆ ಬೋರ್ಡ್ನವರು, ನೀವು ಎಲ್ಲ ಒಂದು ಪ್ರಕ್ರಿಯೆ ಮಾಡ್ಕೋಬೇಕಂದ್ರೆ ಡಿಸೆಂಬರ್ ತನಕ ಇರೋದರಿಂದ ಅವ್ರು ಏನು ಮಾಡ್ತಾರೆ, ಆರಾಮಾಗಿ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಪ್ರತಿ ವರ್ಷ ಸೇಮ್ ಪ್ರಾಬ್ಲಮ್ ಇದೆ. ಯಾವುದೂ ಅರ್ಜೆಂಟ್ ಮಾಡಿಲ್ಲ ಇನ್ನೂವರೆಗೆ. ಅಪ್ಲಿಕೇಶನ್ ಬೇಗ ಕರೀತಾರೆ, ಜುಲೈ ಮಂತಲ್ಲಿ ಕರೆದಿರ್ತಾರೆ, ಜೂನ್ ಮಂತಲ್ಲಿ ಕರೀತಾರೆ. ಆದರೆ ಕೌನ್ಸ್ಲಿಂಗ್ ಮಾತ್ರ ಸ್ಟಾರ್ಟ್ ಆಗೋದು ತುಂಬ ಲೇಟ್ ಮಾಡ್ತಾರೆ. 1 ತಿಂಗಳ 2 ತಿಂಗಳ ತನಕ ಲೇಟ್ ಮಾಡ್ತಾರೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ ನಾನು ಅಂದಾಜು ಪ್ರಕಾರ ಹೇಳೋದಾದರೆ ಈಗ 1 ತಿಂಗಳು ಲೇಟ್ ಆಗಿದೆ. ಈ ತಿಂಗಳ ನನಗೆ ಮಾಹಿತಿ ಗೊತ್ತಿರುವಂತೆ ಈ ತಿಂಗಳ 2ನೇ ವಾರದಿಂದ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ನೆನಪಿಟ್ಟುಕೊಳ್ರಿ, ಇದೇ ತಿಂಗಳು 2ನೇ ವಾರದಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಬರುವಂಥ ವಾರದಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆರಂಭ ಮಾಡ್ತೀವಿ ಅಂತ ಮಾಹಿತಿ ಗೊತ್ತಿರುವಂಥದ್ದು. ಸೊ ಹೀಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒನ್ಸ್ ಸ್ಟಾರ್ಟ್ ಆಗಿಬಿಟ್ರೆ ಒಂದು 25 ಡೇಸ್ ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಗೋರ್ಮೆಂಟ್ ಹಾಲಿಡೇ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಇದರಲ್ಲಿ ದಸರಾ ಬರುತ್ತೆ, ಅದು ಬರುತ್ತೆ. ಸೊ ಎಲ್ಲನೂ ಕಂಪ್ಲೀಟ್ ಆಗಬೇಕು. ನನ್ನ ಪ್ರಕಾರ ಲೆಕ್ಕಾಚಾರ ಪ್ರಕಾರ ಎಲ್ಲ ಕಂಪ್ಲೀಟ್ ಆಗಬೇಕಂತಂದರೆ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಿಮ್ಗಳಿಗೆ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭವಾಗುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಆಫ್ ರಜೆಗೆ ಭಾಳ ಬಂದು ಅಂದರೆ ಸ್ವಲ್ಪ ಮತ್ತೆ 2ನೇ ವಾರ ತನಕ ಹೋಗ್ಬೋದು. ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮಗೆ ಎಲ್ಲನೂ ಕೂಡ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಂದರೆ ಕಾಲೇಜ್ ಸೆಲೆಕ್ಷನ್ ಇರ್ಬೋದು, ಓಕೆ, ಆಮೇಲೆ ಫಸ್ಟ್ ರೌಂಡ್ ಅಡ್ಮಿಷನ್ ಆಗುವಂಥ ಪ್ರಕ್ರಿಯೆ ಇರ್ಬೋದು, ಎಲ್ಲ ಕೂಡ ಆರಂಭವಾಗ್ತದೆ. ಅಲ್ಲಿ ತನಕ ಕಾಯಬೇಕಾಗುತ್ತೆ.